ಯಾರ್ಯಾರಿಗೋ ಅಂತ ಹಂಗೆ ಅನ್ಕೊಂಡ್ರೆ ತಗೊಂಡು ಐ ಥಿಂಕ್ ವಿಜಯಲಕ್ಷ್ಮಿ ಅವ್ರು ಯಾರಿಗೆ ಹೇಳಿದಾರೋ ಗೊತ್ತಿಲ್ಲ, ಅವ್ರಿಗೆ ಕೇಳಿ ಯಾರಿಗೆ ಹೇಳಿದ್ದು ಅಂತ. ಅವ್ರಿಗೆ ಅವ್ರು ಏನ್ ಹೇಳಿದಾರೆ ಯಾರಿಗೆ ಹೇಳಿದಾರೆ ಅಂತ ಕೇಳಿದ್ರೆ ಆಮೇಲೆ ಉತ್ತರ ಕೊಡ್ಬೋದಲ್ಲ. ಇಲ್ಲಾಂದ್ರೆ ನಾನ್ ಕುತ್ಕೊಂಡ್ಬಿಟ್ಟು ಅವ್ರೇನು ಹೇಳಿರೋ ಸ್ಟೇಟ್ಮೆಂಟಿಗೆ ನಾನ್ ರಿಯಾಕ್ಟ್ ಮಾಡಿದ್ರೆ ತಪ್ಪಾಗ್ಬಿಡುತ್ತಲ್ಲ. ಅವ್ರು ಯಾಕೆ ಹಾಗೆ ಹೇಳಿದ್ರು ಗೊತ್ತಿಲ್ಲ ನನಗೆ. ವೇದಿಕೆ ಹತ್ತಿ ಅಂತಂದ್ರೆ ಎಷ್ಟೋ ಜನ ವೇದಿಕೆ ಹತ್ತುತ್ತಾ ಇದ್ದಾರೆ ಚಾನೆಲ್ಗಳಲ್ಲಿ. ಅಂದ್ರೆ ನಾನು ಇನ್ನೂ ಚಾನಲ್ಗೆ ಬಂದಿಲ್ಲ, ಬಂದಿರೋದು ಒಂದು 3 ದಿವಸದಿಂದ ಒಂದು ಮಾರ್ಕಲ್ಲಿ ನಂದೇನಿಲ್ಲ. ಸೊ ಯಾಕೆ ಹೇಳಿದಾರೆ ಯಾರಿಗೆ ಹೇಳಿದಾರೆ ಗೊತ್ತಿರ್ಬೇಕಲ್ಲ. ಬಟ್ ಅದು ಈ ಕರ್ನಾಟಕದ ಎಲ್ಲಾ ಚಾನೆಲ್ಗಳಲ್ಲೂ ಯಾಕೆ ಹೇಳಿದ್ರು ಅದು ಅವ್ರು ನಿನ್ನೆ ಮಾತಾಡ್ತಾ ಹೇಳಿದ್ರು. ಅದೇ ಗೊತ್ತಿಲ್ಲ ಸರ್, ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡು ಮಾಡ್ಕೊಂಡು ಈ ತರ ಧ್ವನಿ ಎತ್ತಿರೋದು ಅವರು ಅಂತ ಅನ್ಸುತ್ತೆ ಸರ್. ಅವರು ನಮ್ಗೆ ಸಿಕ್ಕಿಲ್ಲ, ಬಟ್ ವೇದಿಕೆಲ್ಲ ಅದಂತೂ ಫುಲ್ ವೈರಲ್ ಆಗ್ಬಿಟ್ಟಿದೆ. ಅವ್ರು ಎಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಯಾರಿಗೆ ಹೇಳಿದಾರೋ ಗೊತ್ತಿಲ್ಲ ನನಗೆ. ವೈಯಕ್ತಿಕವಾಗಿ ನನ್ನ ಹೆಸರು ತಗೊಂಡು ವೈಯಕ್ತಿಕವಾಗಿ ನಮಗೆ ಹೇಳಿದ್ರೆ ನಾನು ಮಾತಾಡಬಲ್ಲೆ ಅಲ್ವೇ. ಅಥವಾ ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದಕ್ಕೆ ಅದಕ್ಕೆ ಏನಾರು ಬಂತಾ ಇದೆ ಲಿಂಕ್. ಅದೇ ಮೊನ್ನೆ ನೀವು ಮಾತಾಡಿದ್ರಲ್ಲ, ಅದಾದ್ಮೇಲೆ ಇವ್ರು ರಿಯಾಕ್ಟ್ ಮಾಡಿದ್ರಲ್ಲ, ಹಂಗಾಗಿ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಹುಬ್ಳಿ ಬಂದ್ಬಿಟ್ಟು ಇಟ್ಸ್ ಅ ಪೈರಸಿ ಮೇಲೆ ಮಾತಾಡ್ತಾ ಇದೀವಿ ನಾವು. ಒಂದು ದೊಡ್ಡ ಪಡೆ ಎದ್ದೇಳ್ತಾ ಇದೆ ಅಂತ ಹೇಳಿದಂದ್ರೆ ಹುಬ್ಳಿಯಲ್ಲಿ ಬಂದು ಏನಾಗಿದೆ, ಒಂದು ಪೈರಸಿ ಈಗ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದಾರೆ. ಪೈರಸಿ ಏನೋ ದೊಡ್ಡದೇನೋ ಯೋಜನೆ ನಡೀತಾ ಇದೆ ಅಂತ ನಮ್ಗೆ ಕಿವಿಗೆ ಬೀಳುತ್ತೆ. ಅಲ್ಲಿ ಇರ್ಬೇಕಾದ್ರೆ ಬರುತ್ತೆ, ಒಂದು ಇಂಟೆಲಿಜೆನ್ಸ್ ಅಂತ ಬರುತ್ತೆ. ಸೊ ಪೈರಸಿ ವಿರುದ್ಧವಾಗಿ 100% ಒಂದು ಯುದ್ಧ ಇದು. ನಮ್ಗೆ ರಿಲೀಸ್ ಆಗ್ತಾ ಇದೆ ಅಂದ್ರೆ ಎದ್ದೇಳ್ತಾರೆ ಅಂತಂದ್ರೆ ಅದೇ ಹೇಳ್ತಾರೆ, ಇದು ಅವಾಗಿಂದ ನಡ್ಕೊಂಡ್ ಬರ್ತಾ ಇದೆ. ನಾನು ಪೈರಸಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋತಾರಲ್ಲ, ನಾನು ಸೈಲೆಂಟ್ ಆಗಿದ್ದು ಸಾಕಾಗಿದೆ. ಈಗ ಏನ್ ಮಾಡ್ಬೇಕು, ಕಂಪ್ಲೇಂಟ್ಸ್ ಕೊಡ್ಬೇಕು, ಇನ್ನೊಂದು ಮಾಡ್ಬೇಕು, ನಾವೇನ್ ರೆಡಿ ಮಾಡ್ಕೊಬೇಕು, ಅದಕ್ಕೆ ರೆಡಿ ಮಾಡ್ಕೊಂತ ಇದೀವಿ ನಾವು. ಎಷ್ಟು ವರ್ಷ ನಾನು ಹೇಳಿಲ್ಲ, ಇನ್ನೊಬ್ಬರಿಗೆ ಯಾಕೆ ಹೇಳಿಲ್ಲ. ಅದೇ ಆಗಿ ಆ ಥರ ಚರ್ಚೆ ಆಗ್ತಾ ಇತ್ತು ಸರ್. ನಮ್ಗೊಂದು ಪಕ್ಕಾ ಮಾಹಿತಿ ಸಿಕ್ಕಂಗಾಯ್ತು ಸರ್ ಈಗ. ಅಲ್ಲರಿ ಅವರು ಒಳಗಡೆ ಅವ್ರಿಗೆ ಅರೆಸ್ಟ್ ಆದಾಗ್ಲ ಇದು ನಾನು ಹೇಳೋ ಅವಶ್ಯಕತೆ ಇಲ್ಲ, ಆದ್ರೂ ಹೇಳ್ತೀನಿ ಕೇಳಿ. ಅವತ್ತೇ ಕೆಟ್ಟದ್ದು ಮಾತಾಡೋದು. ಹೌದು ಸರ್, ಮಾತಾಡಿ ನಾನು ಎಷ್ಟೋ ಸತಿ ಕೇಳಿದ್ನಲ್ಲ ಸರ್. ನನಗೆ ನಂದೊಂದು ಹೋರಾಟ ಇದೆಯಮ್ಮ, ಅದು ಸುಳ್ಳಲ್ಲ. ಅದು ನನ್ನ ಸಿನಿಮಾ ಕಾಪಾಡ್ಕೊಳಕ್ಕಿರುವಂತ ಹೋರಾಟ ನಾನು ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಇದು ಯಾರ್ಯಾರಿಗೋ ಅಂತ ಹಂಗೆ ಅನ್ಕೊಂಡ್ರೆ ತಪ್ಪಾಗ್ಬಿಡುತ್ತಲ್ಲ ಅದು.